ನಮಸ್ತೆ ಸ್ನೇಹಿತರೆ. ಯಾರಿಗೆಲ್ಲ ತುಂಬ ಕಷ್ಟ ಇದೆ, ರಾಯರ ಭಕ್ತರಿಗೆ, ರಾಯರನ್ನು ನಂಬೋಂಥವ್ರಿಗೆ ಮಾತ್ರ ಈ ವಿಡಿಯೋ. ನಂಬಿಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾರಿಗೆಲ್ಲ ತುಂಬ ಕಷ್ಟ ಇದೆ, ಆ ಕಷ್ಟದಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ಅದು ಯಾವುದೇ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಗಂಡ ಹೆಂಡತಿ ಸಮಸ್ಯೆ ಆಗಿರಲಿ, ಅಥವಾ ವಿದ್ಯಾಭ್ಯಾಸ, ನನ್ನ ಮಗ ತುಂಬ ಓದ್ತಾ ಇಲ್ಲ, ಆಮೇಲೆ ದುಡ್ಡು ಕೊಟ್ಟವರು ಕೊಡ್ತಾ ಇಲ್ಲ, ಇಲ್ಲ ಸಾಲದ ಬಾಧೆ ತುಂಬ ಆಗಿದೆ, ಇಲ್ಲ ಆರೋಗ್ಯ, ಎಸ್ಪೆಷಲಿ ಆರೋಗ್ಯ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ತುಂಬ ಹದಗೆಡ್ತಾ ಇದೆ. ಇದೆಲ್ಲ ಯಾರು ಅನುಭವಿಸ್ತಾ ಇದ್ದೀರ, ಯಾವುದೇ ಸಮಸ್ಯೆ ಇರಲಿ, ಅದರಿಂದ ನಾವು ಹೊರಗೆ ಬರಬೇಕು. ತುಂಬ ಕಷ್ಟ ಆಗ್ತಾ ಇದೆ, ಯಾರ ಹತ್ರ ಹೇಳ್ಕೋಬೇಕು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ, ರಾಯರನ್ನ ನಂಬುವಂಥವ್ರಿಗೆ ಈ ಒಂದು ಚಿಕ್ಕ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾಡಿ ನೋಡಿ, ನಿಮಗೆ ಆಗೇ ಆಗುತ್ತೆ. ಆ ಭರವಸೆ ನಾನು ಕೊಡ್ತೀನಿ. ನಾನು ರಾಯರನ್ನ ನಂಬಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನಗಾದಂಥ ಬದಲಾವಣೆ, ನಾನು ಕಂಡುಕೊಂಡಂಥ ಪರಿಹಾರಗಳನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇರೋದು. ಏನು ಮಾಡಬೇಕಪ್ಪ, ಯಾವ ಥರ ಪೂಜೆ ಮಾಡಬೇಕು, ಪೂಜೆ ಅಂತ ಹೇಳಲ್ಲ, ನಿಮ್ಮ ಮನಸ್ಸಿನ ನೋವು ಹೇಳ್ಕೊಂಡ್ರೆ ರಾಯರ ಹತ್ರ, ಅವ್ರು ಖಂಡಿತ ಅದಕ್ಕೆ ಪರಿಹಾರ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ನಿಮ್ಮ ಹತ್ರ ತಲುಪಿಸ್ತಾರೆ. ಏನು ಮಾಡಬೇಕು ಅಂತಂದರೆ, ನೀವು 3 ಗುರುವಾರ, ಒಂದು ಗುರುವಾರ ಶುರು ಮಾಡಿ. ಇವತ್ತು ಗುರುವಾರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಗುರುವಾರ ಶುರು ಮಾಡಿ, ಬೆಳಗ್ಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪರವಾಗಿಲ್ಲ, ಇಲ್ಲ ಸಾಯಂಕಾಲ ಮಾಡ್ತೀವಿ ಅಂದರೆ ಗೋಧೂಳಿ ಸಮಯದಲ್ಲಿ ಅದು ಪರವಾಗಿಲ್ಲ, ನಿಮ್ಗೆ ಅನುಕೂಲ, ಯಾವ ಅನುಕೂಲ ಹೆಂಗಾಗುತ್ತೋ ಹಂಗೆ ಮಾಡ್ಕೊಳ್ಳಿ. ಮನೆಯನ್ನೆಲ್ಲ ಶುಭ್ರವಾಗಿ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ನೆಲ ಒರೆಸಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೆಲ ಒರೆಸಿ, ಆಮೇಲೆ ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೀವು ಗುರುವಾರ ಯಾವ ಥರ ಪೂಜೆ ಮಾಡ್ತೀರಲ್ಲ ಅದೇ ಥರ ಪೂಜೆ ಮಾಡ್ಕೊಳ್ಳಿ. ಆಮೇಲೆ ಒಂದು ರಾಯರ ಫೋಟೋ ತೊಗೊಳ್ಳಿ. ನಿಮ್ಮ ಹತ್ರ ಫೋಟೋ ಇಲ್ಲ ಅಂದರೆ ಒಂದು ಫೋಟೋ ದಯವಿಟ್ಟು ಚಿಕ್ಕದಾದರೂ ಪರವಾಗಿಲ್ಲ ತೊಗೊಂಬನ್ನಿ. ವಿಗ್ರಹ ಇದ್ದರೆ ಅದನ್ನು ಪರವಾಗಿಲ್ಲ. ವಿಗ್ರಹ ಇದ್ದರೆ ನೀವು ವಾರ ಅಭಿಷೇಕ ಮಾಡ್ತೀನಿ ಅಂದರೂ ಅದು ಓಕೆ. ಆಮೇಲೆ ಫೋಟೋಕ್ಕೆ ಏನು ಮಾಡಬೇಕು, ಶುಭ್ರವಾಗಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ, ಇಲ್ಲ ನಿಮ್ಗೆ ಯಾವಾಗ ಆಗುತ್ತೋ ಆ ಟೈಮಲ್ಲಿ, ಒಟ್ಟು ಗುರುವಾರ ಸಾಯಂಕಾಲ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆ ಉಟ್ಕೊಂಡು ರಾಯರ ಫೋಟೋ ಮುಂದೆ ಕೂತ್ಕೊಳ್ಳಿ. ಏನೂ ಬೇಡ, ರಾಯರಿಗೆ ತುಳಸಿ ಮಾಲೆ, ತುಳಸಿ ಅಂತೂ ಬೇಕೇ ಬೇಕು. ನೀವು ಎಷ್ಟೇ ಹೂವು ಹಾಕ್ತೀವಿ ಅಂದರೂ ಒಂದು ದಳ ತುಳಸಿನ ರಾಯರಿಗೆ ಅರ್ಪಿಸಿ. ಆಮೇಲೆ 2 ತುಪ್ಪದ ದೀಪ, ಅದು ರಾಯರಿಗೆ ಮುಖವಾಗಿ ಇರಬೇಕು. ತುಪ್ಪದ ದೀಪ, 2 ತುಪ್ಪದ ದೀಪ ಹಚ್ಚಿ. ಆಮೇಲೆ ನೈವೇದ್ಯಕ್ಕೆ ಅಂತ ಬಂದರೆ ಬಾಳೆಹಣ್ಣಾದರೂ ಇಡ್ಬೋದು, ಹಸಿ ಹಾಲು ಪ್ಯಾಕೆಟಿಂದ, ಈಗ ತಗೊಂಬಂದಿರೋ ಪ್ಯಾಕೆಟಿಂದ ಆದರೂ ಪರವಾಗಿಲ್ಲ, ಹಸಿ ಹಾಲು, ಇಲ್ಲ ಅಂದರೆ ಕಲ್ಸಕ್ಕರೆ ಯಾವುದಾದ್ರೂ, ಇಲ್ಲ ಏನಾದರೂ ಮಾಡ್ತೀವಿ ನಾವು ನೈವೇದ್ಯಕ್ಕಂದರೂ ನೈವೇದ್ಯಕ್ಕೆ ಇಟ್ಬಿಟ್ಟು ನೀವು ರಾಯರ ಹತ್ರ ಬೇಡ್ಕೋಬೇಕು. ನಿಮ್ದೇನು ಕಷ್ಟ ಇದೆ, ನಿಮಗೇನು ಆಗ್ತಾ ಇದೆ, ಈ ಸಮಸ್ಯೆ ನಾನು 3 ವಾರದಲ್ಲಿ ಬಗೆಹರಿಸಿಕೊಡು ತಂದೆ ನನಗೆ ಅಂತ ಮಾಡಿ ನೋಡಿ. ನಿಮಗೆ ಬೇಕಾದ್ರೆ 2 ವಾರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂದರೆ ಯಾವುದೇ ಆಗಲಿ ಭಕ್ತಿಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ರಾಯರು ನಿಮ್ಮ ಮನೇಲಿದ್ದಾರೆ ಅಂದರೆ ಯಾವತ್ತೂ ಕೈ ಬಿಡಲ್ಲ. ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕಂದ್ರೆ ಅದಕ್ಕೆ ಆ ಕರ್ಮ ಕಳಿಬೇಕು, ಅದು ಕಳೆದಾಗ ಮಾತ್ರ ನಮಗದು ಸಫಲ ಆಗುತ್ತೆ, ನಮಗದು ದಕ್ಕತ್ತೆ ಅಂತ ಹೇಳಲಾಗುತ್ತೆ. ಆ ಕಾರಣ ಈ ಥರ ಮಾಡಿ ನೋಡಿ. ನಿಮ್ಗೆ ಏನೇ ಕಷ್ಟ ಇದ್ದರೂ ಹೇಳ್ಕೊಂಡು ರಾಯರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರನೂ ಹೇಳ್ಕೊಬೇಡಿ. ಹೇಳ್ಕೊಂಬಿಟ್ಟು ನಿಮ್ಗೆ ಆ ಮನಸ್ಸಾಯ್ತು ಅಳಬೇಕು ಅನಿಸಿದ್ರು ಹತ್ಬಿಡಿ. ನಾನು ಮಾಡ್ತಾ ಇರೋದು ನಿಮ್ಮ ಹತ್ರ ಹೇಳ್ಕೊತಾ ಇರೋದು. ಮಾಡಿ ನೋಡಿ, ಒಂದು ಸತಿ ದಯವಿಟ್ಟು ಮಾಡಿ ನೋಡಿ. ನಿಮ್ಗೆ ಯಾವುದೇ ಕಷ್ಟ ಇರಲಿ, ಎಂಥದ್ದೇ ಕಷ್ಟ ಇರಲಿ, ರಾಯರು ತುಪ್ಪದ ದೀಪ ಹಚ್ಚಿದ್ದೀರಲ್ಲ, ಅದು ಹೆಂಗೆ ತುಪ್ಪದ ದೀಪ ಕರ್ಕೊತ ಬರುತ್ತೆ, ತುಪ್ಪ ಕರಗಿ ದೀಪವಾಗಿ ಜ್ವಾಲೆಯಾಗಿ ಉರಿಯುತ್ತಲ್ವ, ಹಾಗೆ ನಿಮ್ಮ ಕಷ್ಟ ನಿಜವಾಗ್ಲೂ ಕರಗಿ ಮಂಜಿನಂತೆ ಕರಗಿ ನಿಮಗೆ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆದಷ್ಟು ಈ ಮಾಡಬೇಕಾದ್ರೆ ಗುರುವಾರ ದಿನ ನೀವು ನಾನ್ ವೆಜ್ ಆಗಲಿ ಆ ಥರ ತಿನ್ನೋಕೆ ಹೋಗಬೇಡಿ. ಸ್ವಲ್ಪ ಮೈಲಿಗೆಯಿಂದ ಆದಷ್ಟು ಮಾಡಿ. ಇಷ್ಟೇ ಪಾಲನೆ ಮಾಡಬೇಕಾಗಿರೋದು. ಈ ಥರ ಮಾಡಿ ನೋಡಿ. ನಿಮ್ಮ ಕಷ್ಟಕ್ಕೆ ಪರಿಹಾರ ರಾಯರ ಹತ್ರ ಖಂಡಿತ ಇದೆ. ಅವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಿಮ್ಮ ಪೂರ್ವಜನ್ಮದ ಏನೇನು ಕರ್ಮ ಇದೆ ಅದು ಕಳಿಯೋಕ್ಕೆ ನಿಮ್ಮ ಮನೆಗೆ ಯಾವುದೋ ಮುಖಾಂತರ ಬಂದೇ ಬಂದಿರ್ತಾರೆ. ಬಂದು
ನಿಮಗೆ ಆಶೀರ್ವಾದ ಮಾಡಿರ್ತಾರೆ. ಆ ಕಾರಣದಿಂದ ನಿಮ್ಮ ಸ್ವಲ್ಪ ಸ್ವಲ್ಪನೇ ಕರ್ಮ ಕಳ್ಕೊಂಡು ಪೂಜೆ ಮಾಡೋದ್ರಿಂದ, ಒಳ್ಳೆತನ ನಡ್ಕೊಳೋದ್ರಿಂದ ನಿಮ್ಮ ಕರ್ಮನೆಲ್ಲ ಸ್ವಲ್ಪ ಸ್ವಲ್ಪನೇ ಕಳ್ಕೊತಾನೆ ಇರ್ತಾರೆ. ಆ ಕರ್ಮ ಕಳಿಯೋಕ್ಕೆ ರಾಯರ ಮುಖಾಂತರ ನಿಮ್ಮ ಮನೆಗೆ ಫೋಟೋದಿಂದ ಬಂದಿರ್ತಾರೆ. ಈ ಥರ ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಏನೇ ಹೆಚ್ಚಿನ ಡೌಟು ಏನಾದ್ರು ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ರಾಯರಿದ್ದಾರೆ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.